ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ದಿನಾಂಕ 5/7/2026 ನಡೆದಂತಹ ಒಂದು ಬೆಂಗಳೂರು ವಿಶ್ವವಿದ್ಯಾಲಯದ PhD ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಗಮನಿಸ್ತಾ ಬರೋಣ ಸ್ನೇಹಿತರೆ. ಇಲ್ಲಿ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ಕಪ್ಪೆ ಅರಭಟನ ಶಾಸನ ದೊರೆತ ಸ್ಥಳ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಡೈರೆಕ್ಟಾಗಿ ನಾವು ಆನ್ಸರನ್ನು ನೋಡ್ತಾ ಹೋಗೋಣ. ಬಾದಾಮಿ ಅಂತಕ್ಕಂಥದ್ದು ಸ್ನೇಹಿತರೆ, ಬಾದಾಮಿ ಸರಿ ಉತ್ತರ. ನೆಕ್ಸ್ಟು, ಕನ್ನಡಂಗಳ್ ಎನ್ನುವ ಪದ ಯಾವ ಕೃತಿಯಲ್ಲಿ ದೊರೆಯುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ರನ್ನನ ಗದಾಯುದ್ಧ ಯಾವ ಕಾವ್ಯ ಪ್ರಕಾರದಲ್ಲಿದೆ ಅಂತ ಹೇಳಿ ಕೇಳಿದ್ದಾರೆ. ಅದು ಚಂಪು ಸಾಹಿತ್ಯದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ, ಚಂಪು ಸಾಹಿತ್ಯ. ನೆನೆಯದಿರನ್ನ ಭಾರತದೊಳಿಂ ಪೆರರಾನ್ ಮುಂದೆ ಚಿತ್ತದಿಂ ಅಂತಕ್ಕಂತಹ ಒಂದು ಸಾಲು ಯಾವ ಕಾವ್ಯದಲ್ಲಿ ಬರ್ತದೆ ಅಂತ ಕೇಳಿದರೆ, ಇದು ವಿಕ್ರಮಾರ್ಜುನ ವಿಜಯ ಅಂತಕ್ಕಂತಹ ಒಂದು ಕಾವ್ಯದಲ್ಲಿ ಬರ್ತದೆ. ನೆಕ್ಸ್ಟು, ಪಂಪ ಯಾವ ರಾಜನ ಆಶ್ರಯದಲ್ಲಿದ್ದ ಅಂತ ಹೇಳಿ ಕೇಳಿದರೆ, ಅರಿಕೇಸರಿಯ ಆಸ್ಥಾನದಲ್ಲಿ ಆತ ಇರ್ತಾನೆ. ಕುಮಾರವ್ಯಾಸ ಭಾರತ ಯಾವ ಪ್ರಕಾರದ್ದು ಅಂತ ಹೇಳಿ ಕೇಳಿದರೆ, ಷಟ್ಪದಿ ಪ್ರಕಾರದ ಒಂದು ಕಾವ್ಯ ಆಗ್ತದೆ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಅಂತಕ್ಕಂಥ ವಚನ ಬಂದ್ಬಿಟ್ಟು ಇದು ಅಲ್ಲಮ ಪ್ರಭುಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಚಿಕ್ಕದೇವರಾಯ ವಂಶಾವಳಿ ಕೃತಿ ಬರೆದಂತಹ ಕವಿ ಯಾವ ರಾಜರ ಆಶ್ರಯದಲ್ಲಿದ್ದ ಅಂತ ಕೇಳಿದರೆ, ಮೈಸೂರು ಅರಸರ ಕಾಲದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟು, ಸಂಸ್ಕೃತವನ್ನು ಬೆರೆಸದೆ ಕೇವಲ ಕನ್ನಡದಲ್ಲಿ ಕಾವ್ಯವನ್ನು ರಚಿಸಿದ ಮೊದಲ ಕವಿ ಯಾರು ಅಂತ ಹೇಳಿ ಕೇಳಿದರೆ, ಅದು ಆಂಡಯ್ಯ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ. ರಗಳೆಯ ಕವಿ ಹರಿಹರ ನೆಲೆಸಿದ್ದಂತಹ ಒಂದು ಸ್ಥಳ ಬಂದ್ಬಿಟ್ಟು ಸ್ನೇಹಿತರೆ ಹಂಪಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದುವರೆದು ನಾವು ಇಲ್ಲಿ ಗಮನಿಸ್ತಾ ಬಂದಾಗ, ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿದ ಕರ್ನಾಟಕದ ಕೈಪಿಯತ್ತುಗಳು ಪುಸ್ತಕದ ಸಂಪಾದಕರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಇದು MM ಕಲಬುರ್ಗಿ ಅವರು ಆಗಿರ್ತಾರೆ. ಯಾವ ಕಾವ್ಯ ಪ್ರಕಾರವನ್ನು ಸುನೀತ ಎಂದು ಕರೆಯುತ್ತಾರೆ ಅಂದರೆ, ಸಾನೆಟ್ಗಳು ಅಥವಾ ಅಷ್ಟಷಟ್ಪದಿ ಅಂತಕ್ಕಂಥದ್ದು. ಪ್ರಕೃತಿ ದರ್ಶನ ಅಥವಾ ಪ್ರಕೃತಿ ಪ್ರೇಮವನ್ನು ಪ್ರತಿನಿಧಿಸುವಂತಹ ಆಧುನಿಕ ಕಾಲದ ಸಾಹಿತ್ಯ ಅಂತಂದಾಗ ಅದು ನವೋದಯ ಸಾಹಿತ್ಯ ಅಂತಕ್ಕಂಥದ್ದು ಆಗಿರ್ತದೆ. ಇವರು ನವ್ಯ ಕವಿ ಅಂತ ಹೇಳ್ಕೊಟ್ಟಿದ್ದಾರೆ. ರಾಮಚಂದ್ರ ಶರ್ಮಾ, BC ರಾಮಚಂದ್ರ ಶರ್ಮಾ ಅವರು ನವ್ಯ ಸಾಹಿತ್ಯದ ಕವಿಯಾಗ್ತಾರೆ. ವಾಸ್ತವವಾದ ಎನ್ನುವ ಪುಸ್ತಕವನ್ನು ಕನ್ನಡದಲ್ಲಿ ರಚಿಸಿರ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ. TP ಅಶೋಕ್ ಅಂತಕ್ಕಂಥವ್ರು. ರಾಜೇಂದ್ರ ಚೆನ್ನಿಯವರು ದೇಶೀವಾದ ಅಂತಕ್ಕಂಥದ್ದನ್ನು ಹೇಳ್ತಾರೆ. TP ಅಶೋಕ್ ಅವರು ವಾಸ್ತವವಾದ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ. ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಅಂತಕ್ಕಂಥವ್ರು. ಮೊಸರಿನ ಮಂಗಮ್ಮ ಕಥೆಯ ಲೇಖಕರು ಯಾರು ಅಂತೇಳಿ ಕೇಳಿದರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ವಿಕ್ರಮರಾಯ ಸಂಸರು ಅಂತಕ್ಕಂಥದ್ದು ಏನಿದೆಯಲ್ಲ, ಈ ನಾಟಕದ ಪಾತ್ರ ಅಂತ ಕೊಟ್ಟಿದ್ದಾರೆ ಬಿರುದಂತ್ ಎಂಬರ್ ಗಂಡ ಅಂತಕ್ಕಂಥದ್ದು ಆಗಿರ್ಬೋದು, ಅಥವಾ ವಿಗಂಡ ವಿಕ್ರಮರಾಯ ಅಂತೇಳಿ ನೀವೇನು ಓದ್ತಿರಲ್ಲ, ಅದು ಕೂಡ ಓಕೆನಾ. ಬಿರುದಂತ್ ಎಂಬರ್ ಗಂಡ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ವಿಗಂಡ ವಿಕ್ರಮರಾಯ, ಐ ಥಿಂಕ್ ವಿಗಂಡ ವಿಕ್ರಮರಾಯ. ನೋಡೋಣ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿರಿ. ಅಸಂಗತ ನಾಟಕ ಯಾವುದು ಅಂತ ಕೇಳಿದ್ದಾರೆ. ಟಿಂಗರ ಬುಡ್ಡಣ್ಣ. ಬದುಕು ಕಾದಂಬರಿ ಬರೆದಂತಹ ಲೇಖಕಿ ಬಂದಾಗ ಗೀತಾ ನಾಗಭೂಷಣ್. ಭಟ್ಟಾಕಳಂಕನ ವ್ಯಾಕರಣ ಕೃತಿ ಯಾವುದು ಅಂತ ಕೇಳಿದರೆ, ಶಬ್ದಾನುಶಾಸನ ಅಂತಕ್ಕಂಥದ್ದು. ಸಮಾಜ ಸಂಪರ್ಕಕ್ಕಾಗಿ ಇರುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತೇಳಿ ಹೇಳಿರ್ತಕ್ಕಂಥವ್ರು ಬ್ಲ್ಯಾಕ್ ಮತ್ತು ಟಿಗರ್ ಅಂತಕ್ಕಂಥವ್ರು ಏನಿದಾರಲ್ಲ, ಇವರು ಆಗಿರ್ತಾರೆ ಸ್ನೇಹಿತರೆ. ಭಾಷೆಯಲ್ಲಿ ಅರ್ಥವತ್ತಾದ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂದರೆ, ಆಕೃತಿಮ ಅಂತಕ್ಕಂಥದ್ದು. ವಿಶ್ವಾತ್ಮಕ ವ್ಯಾಕರಣ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ನೋಮ್ ಚೊಮ್ಸ್ಕಿ ಅವರಾಗಿರ್ತಾರೆ. ವಿಶ್ವಾತ್ಮಕ ವ್ಯಾಕರಣ ಪರಿಕಲ್ಪನೆ. ಕುಯಿ ಭಾಷೆ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ದಕ್ಷಿಣ ಮಧ್ಯ ದ್ರಾವಿಡ ಭಾಷೆ ಅಂತಕ್ಕಂಥದ್ದು. DS ಕರ್ಕಿ ಅವರ ಪುಸ್ತಕ ಬಂದಾಗ ಕನ್ನಡ ಛಂದೋ ವಿಕಾಸ ಅಂತಕ್ಕಂಥದ್ದು ಆಗಿರ್ತದೆ. ಓಕೆನಾ, ಕನ್ನಡ ಛಂದೋ ವಿಕಾಸ ಅಂತಕ್ಕಂಥದ್ದು. ನೆಕ್ಸ್ಟು, ಖ್ಯಾತ ಕರ್ನಾಟಕ ವೃತ್ತಗಳು ಬಂದಾಗ 6 ವೃತ್ತಗಳು ಬರ್ತಾವೆ. ಈ ಘನ ವಿನ್ಯಾಸ ಇರ್ತಕ್ಕಂಥದ್ದು 3-4-3-4 ಬರ್ತಕ್ಕಂಥದ್ದು ಭಾಮಿನಿಯಲ್ಲಿ ಸ್ನೇಹಿತರೆ, ಭಾಮಿನಿ ಷಟ್ಪದಿಯಲ್ಲಿ. ಕನ್ನಡ ಗ್ರಂಥ ಸಂಪಾದನೆ ಅಂತಕ್ಕಂಥದ್ದು DLN ಅವರಿಗೆ ಸಂಬಂಧಪಡ್ತದೆ. DLN ಪರಮಾರ್ಥ ಅನ್ನುವಂತಹ ಒಂದು ಹೆಸರಿನಲ್ಲಿ ಸರ್ವಜ್ಞನ ವಚನಗಳನ್ನು ಸಂಪಾದನೆ ಮಾಡಿದವರು ಬಂದ್ಬಿಟ್ಟು L ಬಸವರಾಜ್ ಅವರು ಆಗಿರ್ತಾರೆ. L ಬಸವರಾಜ್. ತೀನಂ ಶ್ರೀಕಂಠಯ್ಯನವರ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂತೆ ಬರೆದಂಥ ಪುಸ್ತಕ ಬಂದಾಗ ಭಾರತೀಯ ಕಾವ್ಯ ಮೀಮಾಂಸೆ ಅಂತಕ್ಕಂಥದ್ದು ಆಗಿರ್ತದೆ. ಧ್ವನಿ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದರೆ, ಆನಂದವರ್ಧನ ಅಂತಕ್ಕಂಥವ್ರು ಆಗಿರ್ತಾರೆ. ಮಾನಸಿಕ ದೂರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದರೆ, ಎಡ್ವರ್ಡ್ ಬುಲ್ಲೋ ಅಂತಕ್ಕಂಥವ್ರು. ಎಡ್ವರ್ಡ್ ಬುಲ್ಲೋ ಅವರು. ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಎನ್ನುವ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥವ್ರು ಬಂದು TS ಏಲಿಯಟ್ ಅಂತಕ್ಕಂಥವ್ರು. TS ಏಲಿಯಟ್ ಅವರು. ನೆಕ್ಸ್ಟ್ ಅದೇ ರೀತಿಯಾಗಿ ಕನ್ನಡದಲ್ಲಿ ಲಭ್ಯವಿರುವ ಮೊದಲ ಕಾವ್ಯ ಮೀಮಾಂಸೆ ಎಂದು ಗುರುತಿಸಲ್ಪಡುವಂಥ ಕೃತಿ ಯಾವುದು ಅಂತ ಕೇಳಿದರೆ, ಅದು ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಆಗಿರ್ತದೆ. ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಪ್ರಕಟಿಸಿದಂತಹ ಜಾನಪದ ವಿಶ್ವಕೋಶ ಸಂಪುಟಗಳ ಮುಖ್ಯ ಸಂಪಾದಕರು ಯಾರು ಅಂತಂದರೆ, ಚಂದ್ರಶೇಖರ್ ಕಂಬಾರ್ ಅವರು ಆಗಿರ್ತಾರೆ. ಚಂದ್ರಶೇಖರ್ ಕಂಬಾರ್ ಅವರು.
ಫೋಕ್ಲೋರ್ ಎನ್ನುವಂತಹ ಪದ ವಿಲಿಯಂ ಹಾನ್ ಥಾಮ್ಸ್ ಅಂತಕ್ಕನ್ನೋದು 1846ರಲ್ಲಿ ಸೊ ಕಂಡುಹಿಡಿತಾರೆ. ನೆಕ್ಸ್ಟು ನೀಲಗಾರರು ಬಂದಾಗ ಸೊ ಮಂಟೆಸ್ವಾಮಿಯ ಒಕ್ಕಲುಗಳಾಗಿರ್ತಾರೆ. ಕೊರವಂಜಿಯ ಪಾತ್ರ ಬರ್ತಕ್ಕಂಥದ್ದು ಶ್ರೀಕೃಷ್ಣ ಪಾರಿಜಾತದಲ್ಲಿ. ಕೈಪಿ ಎತ್ತುಗಳನ್ನ ಮೊದಲ ಬಾರಿಗೆ ಸಂಗ್ರಹ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಸೊ ಅದು ಕರ್ನಲ್ ಮೆಕೆಂಜೆ ಅವರು. ಸಂಶೋಧನೆಯಲ್ಲಿ ಪ್ರಾಥಮಿಕ ಹಂತ ಏನು ಅಂತಂದರೆ ಆಕರಗಳ ಸಂಗ್ರಹ ಅಂತಕ್ಕನ್ನೋದು ಆಗಿರ್ತದೆ. ಸಂಶೋಧನೆಯ ಪರಿಕಲ್ಪನೆಯನ್ನು ವಿವರಿಸುವ ಸಂಶೋಧನಾ ಅನ್ನುವಂತಹ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಸೊ ಎಂ ಚಿದಾನಂದ ಮೂರ್ತಿಯವರು ಆಗ್ತಾರೆ ಸ್ನೇಹಿತರೆ, ಎಂ ಚಿದಾನಂದ ಮೂರ್ತಿಯವರು. ನೆಕ್ಸ್ಟ್ ಅದೇ ರೀತಿಯಾಗಿ ಕರ್ನಲ್ ಮೆಕೆಂಜೆ, ಅದೇ ರೀತಿ ಪ್ಲೀಟ್ ಆಗಿರ್ಬೋದು, ರೈಸ್ ಆಗಿರ್ಬೋದು ಮುಂತಾದವರಿಂದ ರೂಪುಗೊಂಡಂತಹ ಪ್ರಥಮ ಘಟ್ಟವನ್ನು ನಾವು ಏನಂತ ಕರಿತೀವಿ ಅಂದರೆ ಆಕರ ಸಾಮಗ್ರಿಗಳ ಸಂಶೋಧನಾ ಘಟ್ಟ ಅಂತೇಳಿ ಕರಿತೀವಿ. ಸೊ ಶಂಭಾ ಜೋಶಿಯವರ ಸಂಶೋಧನಾ ಗ್ರಂಥ ಯಾವುದು ಅಂತ ಕೇಳಿದರೆ ಹಾಲು ಮತ್ತು ದರ್ಶನ ಅಂತಕ್ಕನ್ನೋದು ಆಗಿರ್ತದೆ. ಸಂಶೋಧನೆಯ ಸಂದರ್ಭದಲ್ಲಿ ಇವರನ್ನು ರೊಕ್ತ ಅಂತೇಳಿ ಕರೀತಾರೆ, ಸೊ ಮಾಹಿತಿದಾರರನ್ನು. ಓಕೆನಾ. ನಾನು ಅವನಲ್ಲ ಅವಳು ಅಂತಕ್ಕನ್ನೋದು ಇದು ತಮಿಳು ಕೃತಿ ಆಗಿರ್ತದೆ. ರಾಮವರ್ಮ ಲೀಲಾವತಿ ಅಂತಕ್ಕಂತಹ ಒಂದು ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯೆಟ್ ಕೃತಿ, ರಾಮವರ್ಮ ಲೀಲಾವತಿ ಅನ್ನೋದನ್ನು ಕನ್ನಡದಲ್ಲಿ ಸೊ ಶೇಕ್ಸ್ಪಿಯರ್ನ ಕೃತಿಯಾಗಿರ್ತಕ್ಕಂಥ ರೋಮಿಯೋ ಜೂಲಿಯೆಟ್ ಇದು ಯಾವ ರೀತಿ ಕೃತಿ ಅಂತ ಕೇಳಿದ್ದಾರೆ. ಸೊ ಇದು ಆಲ್ಮೋಸ್ಟ್ ರೂಪಾಂತರ ಅಂತಕ್ಕನ್ನೋದು ಆಗಿರ್ತದೆ. ಸಿಮೋನ್ ದಿ ಬೋವಾ ಅವರ ದ ಸೆಕೆಂಡ್ ಸೆಕ್ಸ್ ಅನ್ನುವಂಥ ಕೃತಿಯ ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಎಚ್.ಎಸ್. ಶ್ರೀಮತಿ ಅವರು. ನೆಕ್ಸ್ಟು ಎಮ್.ಎಲ್. ಶ್ರೀಕಂಠೇಗೌಡರ ಕನ್ನಡಕ್ಕೆ ಅನುವಾದಿಸಿದಂತಹ ಪ್ರಮೀಳಾರ್ಜುನಿಯಂ ಯಾವ ನಾಟಕ ಆಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಎ ಮಿಡ್ ನೈಟ್ ಸಮ್ಮರ್ ನೈಟ್ ಡ್ರೀಮ್ಸ್ ಅಂತಕ್ಕನ್ನೋದು ಏನಿದೆಯಲ್ಲ ಸೊ ಇದಾಗಿರ್ತದೆ. ಏಕೆ ರಾಮಾನುಜನವರ ಸ್ಪೀಕಿಂಗ್ ಆಫ್ ಶಿವ ಕೃತಿ ಏನಪ್ಪ ಅಂದರೆ ವಚನಗಳ ಅನುವಾದ ಸ್ನೇಹಿತರೆ. ಓಕೆನಾ. ಐ ಥಿಂಕ್ ನಮ್ಮ ಕ್ಲಾಸಿಂದ ನಾನು ಅಬ್ಸರ್ವ್ ಮಾಡಿದಂಗೆ ಒಂದು 35+ ಕ್ವಶನ್ಸ್ ಏನಾಗಿದ್ದಾವೆ ಅಂತಂದ್ರೆ ಸೊ ಇಲ್ಲಿ ನೇರವಾಗಿ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಯಾರೆಲ್ಲ ಕ್ಲಾಸ್ ಕೇಳಿರ್ತೀರಿ ಅವ್ರಿಗೆ ಗೊತ್ತಿರ್ತದೆ. ಸೊ ನಿಮಗೆ ಇದು ಯೂಸ್ಫುಲ್ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿರಿ, ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ಸೊ ಕಮೆಂಟಲ್ಲಿ ತಿಳಿಸ್ತಾ ಬನ್ನಿ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.